ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಲ್ಲನ್ ಹಿಂಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು 10 ಅಥವಾ 15 ಒಣಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಉಪ್ಪು, ಒಂದು 10 ರಿಂದ 12 ಬೆಳ್ಳುಳ್ಳಿ ಇವೆಲ್ಲವನ್ನ ಹಾಕಬೇಕು. ನಾವು ಕಲ್ಲನ್ ಹಿಂಡಿ ಯಾಕಂತೀವಿ ಅಂದ್ರೆ ನಾವು ಮಿಕ್ಸರಿಗೆ ಹಾಕೋದಿಲ್ಲ ಫ್ರೆಂಡ್ಸ್. ಇದನ್ನು ಕಲ್ಲಿನಲ್ಲೇ ಅರಿಯೋದ್ರಿಂದ ನಾವು ಕಲ್ಲನ್ ಹಿಂಡಿ ಅಂತ ಫೇಮಸ್. ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಇವೆಲ್ಲವನ್ನು ಹಾಕಿ ಜಜ್ಬೇಕು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದೊಳಗೆ ಜಾಸ್ತಿ ಕಲ್ಲನ್ ಹಿಂಡಿ ಅಂತ, ಕಟ್ಟಗೆ ರೊಟ್ಟಿ ಕಲ್ಲನ್ ಹಿಂಡಿ ಅಂತ ಜಾಸ್ತಿ ಬಳಸ್ತೀವಿ. ಅದಕ್ಕೆ ನಾವು ಜಾಸ್ತಿ ಮಿಕ್ಸರಿಗೆ ಹಾಕೋದಿಲ್ಲ. ಇದನ್ನು ಕಲ್ಲಿನಲ್ಲೇ ಅರಿತೀವಿ ನಾವು. ಬಿಸಿ ರೊಟ್ಟಿ ಜೊತೆ, ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಇನ್ನೂ 4 ರೊಟ್ಟಿ ಜಾಸ್ತಿ ತಿನ್ಬೇಕು ಅನ್ಸುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ ಇದನ್ನು, ಕಲ್ಲನ್ ಹಿಂಡಿ ಅಂತೇಳಿ ಬಹಳ ರುಚಿಕರವಾಗಿರುತ್ತೆ. ನಮ್ಮ ಮನೆಯಲ್ಲಿ ವಾರದಾಗ 1-2 ಸಾರಿಯಾರ ನಾವು ಮಾಡಿರ್ತೀವಿ. ಇದನ್ನು ಬಿಸಿ ರೊಟ್ಟಿ ಜೊತೆ ತುಪ್ಪ ಹಾಕೊಂಡು ತಿನ್ಬೇಕು ನೋಡಿ ಫ್ರೆಂಡ್ಸ್. ನೋಡ್ರಿ, ಹಿಂಗೈತೆ ಚೆಂದಾಗಿ ಅರಿಬೇಕು. ನೀರು ಹಾಕಬೇಡಿ. ನೀರು ಹಾಕಿರೋದು ಏನಾಗುತ್ತಂದ್ರೆ ಸಿಹಿ ಕಳ್ಕೊಳ್ಳೋದು ಚೆನ್ನಾಗಿ, ಅಂದ್ರೆ ಗಟ್ಟಿ ಸ್ವಲ್ಪ ನೀರು ಹಾಕಿದ್ರೆ ಫಸ್ಟಿಗೆ ಹಾಗೆ ಸಣ್ಣ ಆಗ್ಬೇಕಲ್ಲ, ಜಜ್ಬೇಕು. ಜಾಸ್ತಿ ನೀರು ಹಾಕಿ